ಹಲೋ ಎವ್ರಿವನ್, ಉಮಾಸ್ ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ. ವರಮಹಾಲಕ್ಷ್ಮಿಗೆ ನಾನು ಯಾವ ಥರ ಪ್ರಿಪರೇಷನ್ ಮಾಡಿದ್ದೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗೋಯಿತು, ಹುಷಾರು ತಪ್ಪಿಬಿಟ್ಟಿತ್ತು ನನಗೆ. ಅದಕ್ಕೆ ಇಲ್ಲಿ ನೋಡಿ, ನಾನು ಮಂಟಪನ ಮಾಡ್ತಾಯಿದ್ದೀವಿ ಈ ಸಾರಿ ವರಮಹಾಲಕ್ಷ್ಮಿಗೆ ಈ ಥರ. ಆಮೇಲೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಎಲ್ಲನೂ, ನಾನು ಪ್ರಿಪ್ರೇಷನ್ಗೆ ಏನೇನು ಬೇಕೆಲ್ಲ ತೊಗೊಬರೋಕ್ಕೆ. ಆಮೇಲೆ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ ನೋಡಿ. ದೇವ್ರ ಸಾಮಾನು ತೊಳೆಯೋಕ್ಕೆ ನಾನು ಲಿಂಬೆ ಹಣ್ಣಿನ ರಸನ ತಗೊಂಡು, ಒಂದು 5-6 ಲಿಂಬೆ ಹಣ್ಣಿನ ರಸ ತಗೊಂಡು ಅದಕ್ಕೆ ಉಪ್ಪು, ಅರಿಶಿನ, ಆಮೇಲೆ ಗೋಧಿ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಂಡು ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಎಷ್ಟು ದಿವಸ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು, ಸ್ಟೋರ್ ಮಾಡಿಕೊಂಡು. ತುಂಬ ಬೇಗ ಕ್ಲೀನ್ ಆಗುತ್ತೆ ಹಿತ್ತಾಳೆ, ಪಿತ್ತಾಂಬ್ರ ಎಲ್ಲನೂ. ಅದನ್ನು ತೊಳೆದ್ಬಿಟ್ಟು ಆಮೇಲೆ ಇಲ್ಲಿ ನಾನು ದೇವರ ಸಾಮಾನೆಲ್ಲ ತೊಳೆದು ಇಲ್ಲಿ ಸೀರೆನ ರೆಡಿ ಮಾಡಿ ಇಡ್ತಾಯಿದ್ದೀವಿ. ಹಂಗೆ ಹೂವನೂ ಕಟ್ಕೊಂಡು ಇಟ್ಕೊಂಡೆ ನಾನು. ಬಿಡಿ ಹೂವು ಸಾವಂತಿಗೆ ತಂದಿದ್ದೆ, ಅದನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮದು ಮಂಟಪ ರೆಡಿಯಾಗಿದೆ ಲಕ್ಷ್ಮಿ ಕೂರ್ಸೋಕ್ಕೆ ಅಂತ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಆಮೇಲೆ ಸೀರೆನ ಎಲ್ಲ ಇದು ರೆಡಿ ಮಾಡಿ ಇಟ್ಬಿಟ್ಟು ನೋಡಿ, ನನ್ನ ಮಂಟಪ ಈ ಥರ ರೆಡಿಯಾಗಿದೆ ಲಕ್ಷ್ಮಿದೆ. ಆಮೇಲೆ ಇದು ಗಿಣಿ ಹಾರನ ತಗೊಬಂದಿದ್ದೆ ನಾನು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಪಂಚೆ ಹಾಕಿಬಿಟ್ಟು ಒಂದು ಟೇಬಲು, ಅದ್ರ ಮುಂದೆ ಟಿಪಾಯಿ, ಪಂಚೆ ಹಾಕಿ ಬಾಳೆ ಎಲೆ ಹಾಕಿಬಿಟ್ಟು 4 ಪಾವು ಅಕ್ಕಿನ ಹಾಕಿಬಿಟ್ಟು ಅದರಲ್ಲೇ ಅಕ್ಕಿಯಲ್ಲೇ ರಂಗೋಲಿ ಬಿಟ್ಬಿಟ್ಟು ಒಂದು ಸ್ಟೀಲ್ ಬಾಕ್ಸ್ ಇಟ್ಬಿಟ್ಟು, ಸ್ಟೀಲ್ ಬಾಕ್ಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, 3/4 ಭಾಗ ಅಷ್ಟು. ಆಮೇಲೆ ಸೀರೆನ ಉಡಿಸ್ತಾ ಇದ್ದೀವಿ ಕಳಶಕ್ಕೆ. ಮೊದಲು ನಾನು 2 ಸ್ಟೆಪ್ಪು ಸೀರೆನ ಉಡಿಸ್ತಾ ಇದ್ದೀನಿ ಲಕ್ಷ್ಮಿಗೆ. ಆಮೇಲೆ ತಾಮ್ರದ ಬಿಂದಿಗೆ ಇಟ್ಬಿಟ್ಟು ಅದಕ್ಕೆ ನಾವು ಈ ಥರ ನಾನು ಹಾಕ್ತಾಯಿದ್ದೀನಿ ನೋಡಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಬೇಗನೆ ನಾವು ಇದನ್ನು ಸೀರೆ ಉಡಿಸ್ಬೋದು ಲಕ್ಷ್ಮಿಗೆ. ಆಮೇಲೆ ನಾನು ಸೀರೆ ಬ್ಲೌಸ್ ಪೀಸ್ನ ಇದಕ್ಕೆ ಕಳಶಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಸೀರೆನ ನೀಟಾಗಿ ಉಡಿಸ್ಕೊಂಡು ಇದಕ್ಕೆ ಡಾಬನ್ನು ಕಟ್ಟಿದ್ದೀವಿ ನೋಡಿ. ಈ ಥರ ರೆಡಿ ಮಾಡ್ತಾಯಿದ್ದೀವಿ. 2 ಸ್ಟೆಪ್ಪು ಬರುತ್ತೆ ಲಕ್ಷ್ಮಿ ಸೀರೆ ನಮ್ಮದು ಈ ಥರ. ಮತ್ತು ನನ್ನ ಸೀರೆ ಯಾವ ಥರ ಅನ್ನಿಸ್ತು ನಿಮಗೆ, ಕಲರ್ ಯಾವ ಥರ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ನೋಡಿ, ಕಳಶದಲ್ಲಿ ಹಾಕೋಕ್ಕೆ ಲಕ್ಷ್ಮಿ ಕಾಯಿನು, ಆಮೇಲೆ ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಕಳಶಕ್ಕೆ ಏನೇನು ಹಾಕಬೇಕು ಅದಕ್ಕೆ ಕೊಡಿ ಅಂದರೆ ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ಕೊಡ್ತಾರೆ. ಆಮೇಲೆ ಅದನ್ನು ಹಾಕಿಬಿಟ್ಟು ಕಳಶದಲ್ಲಿ ಇಲ್ಲಿ ನಾನು ನೆಕ್ಲೆಸ್ ಎಲ್ಲ, ಲಾಂಗ್ ಚೈನು ನೆಕ್ಲೆಸ್ಸು, ಆಮೇಲೆ ಕಾಸಿನ ಸರ ಇತ್ತು ನೆಕ್ಲೆಸ್ಸು, ಅದನ್ನು ಹಾಕಿ ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಆಮೇಲೆ ಕಳಶನ ನಾನು ಬೆಳಗ್ಗೆ ಇಡ್ತೀನಿ. ಇದು ನಾನು ರಾತ್ರಿ ಒಂದು 2 ಗಂಟೆ ಆಗಿತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರೋದು. ಆಮೇಲೆ ಬೆಳ್ಳಿ ಮುಖವಾಡ ಇತ್ತು, ಅದಕ್ಕೆ ಕಣ್ಕಪ್ಪು ಎಲ್ಲ ಹಚ್ಚಿ ತುಟಿಗೆ ಇದು ನೀರಲ್ಲಿ ಅರಿಶಿನ ಕಲಸಿ ಹಚ್ಚಿಬಿಟ್ಟು ಆಮೇಲೆ ಕುಂಕುಮ ಹಚ್ಚಿದೆ, ಲಿಪ್ಸ್ಟಿಕ್ ಥರ ಕಾಣುತ್ತೆ ಅಂತ. ಆಮೇಲೆ 2 ಕಡೆ ಕೆನ್ನೆಯಿಂದ ಈ ಕಡೆ ಕೆನ್ನೆಯವರೆಗೂ ನಾನು ಅರಿಶಿನ ಹಚ್ಬಿಟ್ಟು, ಆಮೇಲೆ ಇಲ್ಲಿ ಕಳಶಕ್ಕೆ ನಾನು ಒಂದು ಕಾಯಿನ, ನನ್ನ ಮುಖವಾಡಕ್ಕೆ ಎಷ್ಟು ಯಾವ ಥರದ್ದು ಕಾಯಿ ಬೇಕು ಅದನ್ನು ತೊಳೆದು ಅರಿಶಿನ ಫುಲ್ ಅರಿಶಿನ ಹಚ್ಚಿಬಿಟ್ಟು ಇದರ ಮೇಲೆ ಒಂದು ದೊಡ್ಡದು ಇದನ್ನು ಕುಂಕುಮನ ಇಟ್ಕೊಂಡೆ. ಅದಕ್ಕೆ ಬೇರೆ ಯಾವುದು ಡೆಕೋರೇಟ್ ಮಾಡಲಿಲ್ಲ ನಾನು, ಯಾಕಂದರೆ ಲಕ್ಷ್ಮಿ ಕಳಶದ ಹಿಂದೆ ಇರುತ್ತಲ್ವ ಕಾಯಿ. ಆಮೇಲೆ ದೀಪಾಲೆ ಕಂಬ ಎಲ್ಲ ಹಾಕಿ ಈ ಥರ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಪಿಂಗಾಣಿ ಇತ್ತು, ಇದು ಶೋ ಪೀಸ್ದು, ಅದರಲ್ಲಿ ನೀರು ಹಾಕ್ಬಿಟ್ಟು ಇಲ್ಲಿ ಈ ಥರ ಹೂವು ಹಾಕಿ ಇದನ್ನು ಈ ಥರ ಡೆಕೋರೇಟ್ ಮಾಡಿದ್ವಿ. ನಾನು, ನನ್ನ ಮಗಳು ಎಲ್ಲ ರಾತ್ರಿ ಎಲ್ಲ ಮಲ್ಕೊಂಡೇ ಇರಲಿಲ್ಲ, ನನ್ನ ಚಿಕ್ಕ ಮಗನೂ ಮಲ್ಕೊಂಡಿರಲಿಲ್ಲ. ಎಲ್ಲನೂ ರೆಡಿ ಮಾಡ್ತಾಯಿದ್ವಿ ರಾತ್ರಿ. ನಮ್ಮ ಮನೆಯವರು ಒಂದು 12 ಗಂಟೆ ಹಂಗೆ ಮಲ್ಕೊಂಡ್ರು. ಅವರು ಎಲ್ಲ ಮಂಟಪ ಎಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಮಡ್ಲಕ್ಕಿಗೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಏನೇನು ಬೇಕು ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ, ಆಮೇಲೆ ಎಲ್ಲ ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ಹಾಕ್ಬಿಟ್ಟು ಲಕ್ಷ್ಮಿ ಕಾಯಿನ್ನ ಇಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗಲೇ ಇಡಲ್ಲ ನಾನು, ಮುಂದುಗಡೆಗೆ ಬೆಳಗ್ಗೆ ಪೂಜೆ ಮಾಡಿದಾಗ ಮಡ್ಲಕ್ಕಿ, ದೀಪಾಲೆ ಕಂಬ ಎಲ್ಲ ಇಡ್ತೀನಿ. ಈಗ ನಾನು ಹಣ್ಣೆಲ್ಲ ಮುಂದಕ್ಕೆ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿನೇ ಕಳಶ ಇಟ್ಟು ಎಲ್ಲನೂ ಪೂಜೆ ಮಾಡಬೇಕು. ಬರೀ ಹಣ್ಣು ಇಡ್ತಾಯಿದ್ದೀನಿ ನೋಡಿ. ಆಮೇಲೆ ಬಳೆ ತಂದಿದೆ, ಬಳೆನೂ ಒಂದು ಪ್ಲೇಟಲ್ಲಿ ಹಾಕಿ ಈ ಥರ ಇಟ್ಟಿದ್ದೀನಿ ಹಣ್ಣು ಜೊತೆ ನೋಡಿ. ಈ ಥರ ರೆಡಿ ಮಾಡಿದ್ದೀವಿ. ಆಮೇಲೆ ಈಗ ಕಳಶ ಇಟ್ಟಿಲ್ಲ, ಬೆಳಗ್ಗೆಗೆ ಮಾಡ್ತೀನಿ ನಾನು ಪೂಜೆ. ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ನಾನು 5:30ಗೆ 3 ಗಂಟೆಗೆ ಸ್ನಾನ ಮಾಡಿಕೊಂಡು ಈ ಥರ ರಂಗೋಲಿ ಹಾಕಿದ್ದೆ ನೋಡಿ.
ಲಕ್ಷ್ಮಿ ಹೆಜ್ಜೆ, ಆಮೇಲೆ ಲಕ್ಷ್ಮಿ ಶ್ರೇಷ್ಠವಾದದ್ದು ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಬಂದು ಆಮೇಲೆ ಬಾಗಿಲೆಲ್ಲ ಒರೆಸಿ ಬಾಗಿಲಿಗೆ ಅದ್ರಲ್ಲಿ ಅರಿಶಿನ ಕುಂಕುಮ ಹಚ್ತಾ ಇದೆ ನೋಡಿ. ಓಂನ ಬರೆದೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪೂಜೆ ದಿವಸ ಈ ಥರ ನಾವು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಈ ಥರ ನಾವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆನೇ ಮಾಡಿದೆ ನಾನು. 4 ಗಂಟೆ ಆಗಿತ್ತು ನಾನು ಲಕ್ಷ್ಮಿ ಕಳಶ ಇಡುವಾಗ ನೋಡಿ. ಬ್ರಾಹ್ಮಣ ಮುಹೂರ್ತದಲ್ಲಿ ಕಳಶನ ಇಡ್ತಾಯಿದ್ದೀನಿ. ರಾತ್ರಿ ಎಲ್ಲ ಸೀರೆ ಉಡಿಸ್ಬಿಟ್ಟು ಇದನ್ನು ಬಿಟ್ಬಿಟ್ಟಿದ್ದೆ. ಆಮೇಲೆ ಇದಕ್ಕೆ ಬಳೆನೂ ಹಾಕ್ತಾಯಿದ್ದೀನಿ. ಈಗಲೇ ಬೆಳಗ್ಗೆ ಸಮಯದಲ್ಲಿ ಹಾಕ್ತಾಯಿದ್ದೀನಿ ಎಲ್ಲನೂ. 2 ಕಡೆ ಬಳೆ ಹಾಕ್ಬಿಟ್ಟು ಆಮೇಲೆ ಒಂದು ಜಡೆ ಇದೆ, ಜಡೆನೂ ಹಾಕ್ತೀನಿ. ಆಮೇಲೆ ತುಂಬ ವೆರೈಟೀಸ್ ಹೂವನ್ನು ತಂದಿದ್ದರು. ಲಕ್ಷ್ಮಿಗೆ ಶ್ರೇಷ್ಠವಾದದ್ದು ಪ್ರಿಯವಾದದ್ದು ಅಂದರೆ ಕನಕಾಂಬರ, ಮಲ್ಲಿಗೆ ಹೂವು ಎಲ್ಲ ಅಲ್ವಾ. ಕನಕಾಂಬರನೂ ತಂದಿದ್ದರು ನಮ್ಮ ಮನೆಯವರು, ಮಲ್ಲಿಗೆ ಹೂವನ್ನು ತಂದಿದ್ದರು, ಮಲ್ಲಿಗೆ ಹಾರನೂ ತಂದಿದ್ದರು. ಈ ಥರ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೆ. 4 ಗಂಟೆ ಆಗಿತ್ತು ಆ ಟೈಮಲ್ಲಿ. ಒಂದು ಕಡೆಗೆ ನಂದು ಬೇಳೆನೂ ಕುಗ್ಸಿದ್ದೀನಿ, ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಬೇಕಂತ. ಆಮೇಲೆ ಇದಕ್ಕೆ ನಾನು ಒಂದು ರೆಡ್ ವೇಲ್ನ ಈ ಥರ ಒದಿಸಿ ಇದನ್ನು ರೆಡಿ ಮಾಡಿದ್ದೀನಿ ನೋಡಿ. ಇದನ್ನು ಚುಂಡ್ರಿನೂ ಅಂತೀವಿ ನಾವು. ಆಮೇಲೆ ಕಮಲ ಹೂವು ತಂದಿದ್ದೆ, 2 ಕಡೆ ಒಂದೊಂದು ಕಮಲ ಹೂವನ ಇಟ್ಟು ಆಮೇಲೆ ಇನ್ನೊಂದು ಸಪ್ರೇಟ್ ಕಲಶನ ಇಟ್ಟು ಪೂಜೆ ಮಾಡ್ತೀವಿ. ಒಂದೇ ಕಲಶ ಇಡಲ್ಲ ನಾನು, ಇನ್ನೊಂದು ಜೊತೆ ಕಲಶ ಇಡಬೇಕು ಲಕ್ಷ್ಮಿ ಜೊತೆ ಅಂತ ಸಪ್ರೇಟ್ ಇನ್ನೊಂದು ಕಲಶ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಇಲ್ಲಿ ನೋಡಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹಾರನ ಹಾಕ್ಬಿಟ್ಟು 2 ಕಡೆ ಕೆಳಗಡೆನೂ ಕಮಲ ಹೂವನ ಇಟ್ಟು ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಹೇಗೆ ಕಾಣ್ತಿದೆ ನಾನು ಲಕ್ಷ್ಮಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಹೊಸಬ್ರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಯಾವ ಥರ ಅನ್ನಿಸ್ತಾ ಇದೆ ನನ್ನ ಲಕ್ಷ್ಮಿ. ನಾವು ಈ ವರ್ಷ ಮಂಟಪ ಮಾಡಿದ್ದೀವಿ. ಹೋದ ವರ್ಷ ಹಂಗೆ ಹೊರಗಡೆನೇ ಇಟ್ಟಿದ್ವಿ, ಅಂದರೆ ಟೇಬಲ್ ಮೇಲೆ ಡೆಕೋರೇಟ್ ಮಾಡಿ ಹಂಗೆ ಇಟ್ಟಿದ್ವಿ ಓಪನ್ ಆಗಿ. ಇಲ್ಲಿ ನಾನು ಪೂಜೆಗೆ ಅಂತ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನೋಡಿ. 5:30ಗೆ 4:45 ಆಗಿತ್ತು ನಾನು ಮಾಡಿದಾಗ. 4-5 ಗಂಟೆ ಹಂಗೆ ಮಾಡಿ ಒಂದು 2 ಒಬ್ಬಟ್ಟು ಮಾಡಿ ಪೂಜೆಗೆ ಇಟ್ಬಿಟ್ಟು ಆಮೇಲೆ ದೀಪ ಹಚ್ತಾಯಿದ್ದೀನಿ. 5:30 ಹಂಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು. ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು ನಾನು. ಪೂಜೆ ಆಗಿ ರೆಡಿ 5:30 ಹಂಗೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 5:45, 6 ಗಂಟೆ ತನಕ ನನ್ನ ಪೂಜೆ ಎಲ್ಲ ಮುಗಿದಿತ್ತು. 6 ಗಂಟೆಗೆಲ್ಲ ಲಕ್ಷ್ಮಿ ಮುಂದೆ ಕೂತ್ಕೊಂಡು ಲಕ್ಷ್ಮಿ ಇದನ್ನು ಓದ್ತಾಯಿದ್ದೆ ನಾನು. ಆರತಿನೂ ರೆಡಿ ಮಾಡಿದೆ ನೋಡಿ, ಬೆಳ್ಳಿ ಆರತಿ. ಫಸ್ಟು ಕೂತ್ಕೊಂಡು ಪೂಜೆ ಮಾಡಬೇಕು, ಆಮೇಲೆ ಎದ್ದು ಎಲ್ಲ ಮಂಗಳಾರತಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರಲ್ವ. ನಾನು ಈ ಥರ ಪೂಜೆ ಮಾಡಿದ್ದೆ. ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದೀನಿ. ನಮ್ಮ ಮನಸ್ಸಿನ ಮೇಲೆ ಮನೋಭಕ್ತಿ ಇರುತ್ತಲ್ವ, ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಪೂಜೆನ ಮಾಡ್ಕೋಬೋದು. ಆಮೇಲೆ ನಾನು ವರಮಹಾಲಕ್ಷ್ಮಿ ವರ್ಷಕ್ಕಿಂತ ವರ್ಷ ಚೇಂಜ್ ಆಗ್ತಾನೇ ಇರುತ್ತೆ. ಹೋದ ವರ್ಷ ಯಾವ ಥರ ಮಾಡಿದೆ ಅಂತ ಒಂದು ಫೋಟೋ ಹಾಕಿದ್ದೀನಿ, ಮುಂದೆ ನೋಡ್ಕೊಳ್ಳಿ. ಈ ಥರ ಪೂಜೆ ಆಗಿತ್ತು. ಆಮೇಲೆ ಕಂಕಣ ಕಟ್ಕೊಂಡು ಮಂಗಳಾರತಿ ಮಾಡಿ ಆರತಿ ಮಾಡಿದೆ. ಲಾಸ್ಟಲ್ಲಿ ತುಪ್ಪದ ದೀಪ ಹಚ್ಚಿದೆ. ಆಮೇಲೆ ದೀಪಾಲೆ ಕಂಬ ಇಟ್ಟಿದೆ, ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಆರತಿ ಮಾಡಿ ಪೂಜೆನ ಮುಗಿಸ್ದೆ ನಾನು. ನನಗೆ ಈ ಥರ ಪೂಜೆ ಮಾಡೋದು, ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಆಮೇಲೆ ನಿದ್ದೆ ಮಾಡೋಕ್ಕೆ ಮಲ್ಕೊಬಿಟ್ರೆ ಎದ್ದು ಎಲ್ಲ ಮಾಡೋಕ್ಕೆ ಒಂಥರ ಫ್ರೆಶ್ ಅನಿಸಲ್ಲ. ಅದಕ್ಕೆ ನಾನು ರಾತ್ರಿ ಎಲ್ಲ ಮಲಗೋದೇ ಇಲ್ಲ. ವರಮಹಾಲಕ್ಷ್ಮಿ ಅಂದರೆ ಇಡೀ ರಾತ್ರಿ ಜಾಗರಣೆ ಮಾಡಿ ಮಾಡ್ತಾಯಿರ್ತೀನಿ. ಇದು ಲಾಸ್ಟಲ್ಲಿ ನಾನು ಆರತಿ ಮಾಡಿ ನಾನು ಪೂಜೆನ ಮುಗಿಸ್ದೆ. ಆಮೇಲೆ ಮುಂದ್ಗಡೆ ಕೂತ್ಕೊಂಡು ಲಕ್ಷ್ಮಿ ಮಂತ್ರನ ಓದ್ತಾ ಇದ್ದೆ ನಾನು. ಲೈಟ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ
ದೀಪದಲ್ಲೇ ನೋಡೋದು ಲಕ್ಷ್ಮಿನ ಒಂಥರ ತೃಪ್ತಿ ಅನಿಸುತ್ತೆ. ಎಷ್ಟು ಖುಷಿ ಅನಿಸುತ್ತಂದರೆ ಈ ಪೂಜೆ ನಂದು ಮುಗೀತು. ಆಮೇಲೆ ಪೂಜೆ ಮಾಡ್ತಾ ಇದ್ದೇನೆ. ಅಮ್ಮ ನನಗೆ ಬಲಗಡೆಯಿಂದ ಹೂವು ಬಿಡಿಸಿತ್ತು, ಅದನ್ನೇ ತಿರ್ಗಾ ಹಾಕ್ತಾಯಿದ್ದೆ ನೋಡಿ. ನಾನು ಯಾವುದು ತಪ್ಪು ಯಾವುದು ಸರಿನೋ ಗೊತ್ತಿಲ್ಲ, ಆದರೆ ಪೂಜೆ ಮಾಡಿದೆ. ಮನಸ್ಸಿಗೆ ತೃಪ್ತಿ ಆದಂಗೆ ನಾನು ಎಷ್ಟು ನನಗೆ ಬರುತ್ತೆ ಅಷ್ಟು ಪೂಜೆ ಮಾಡಿದ್ದೀನಿ. ಈ ಥರ ನಾನು ವರಮಹಾಲಕ್ಷ್ಮಿ ಈ ವರ್ಷ ಆಗಿತ್ತು. ಆಮೇಲೆ ಅದು ಪ್ಯಾರೆಟ್ ಹಾರನ ತಂದಿದ್ದೆ ನೋಡಿ, ಮುತ್ತಿನ ಹಾರ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಅದರದ್ದೇ ಲುಕ್ಕೇ ಚೇಂಜ್ ಆಗಿದೆ. ಲಕ್ಷ್ಮಿ ಮುಂದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಫೋಟೋ ತಗೊಂಡು ಎದುರುಗಡೆ ಮನೆಯವರು ಮನೆಗೂ ಹೋಗಿದ್ದೆ. ಲಾಸ್ಟಲ್ಲಿ ತೋರಣ ಎಲ್ಲ ಕಟ್ಟಿದ್ವಿ ಬಾಗಲಲ್ಲಿ. ಆಮೇಲೆ ಇದು ನೋಡಿ ನಮ್ಮದು ಮಿರರ್ ತೋರಣ ಹಾಕಿದ್ದೀನಿ ನಾನು, ಕೈಯಿಂದನೇ ಮಾಡಿರೋದದು. ಆಮೇಲೆ ಈ ಬ್ಲ್ಯಾಂಕೆಟ್ ನೋಡಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಇದರ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನಾನು ಲಕ್ಷ್ಮಿ ಹಿಂದ್ಗಡೆ ಒಂದು ತೋರಣ ಹಾಕಿದ್ದೀನಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ, ಅದು ಕೂಡ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ಅದರ ಲಿಂಕ್ ಬೇಕಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದರ ಲಿಂಕನ್ನು ನಿಮ್ಗೆ ಕಳಿಸ್ತೀನಿ. ಎದುರುಗಡೆ ಮನೆಯವರು ಹೋಗಿ ಫೋಟೋ ತೆಗೆಸ್ಕೊಂಡು ಅವ್ರು ಈ ಥರ ಕೂರಿಸಿದ್ರು. ಹೋದ ವರ್ಷದ ಲಕ್ಷ್ಮಿ ನೋಡಿ ಇದು ನಂದು. ಲಾಸ್ಟಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಸಂಜೆ ಟೈಮ್ಲಿ ರಾತ್ರಿಯಲ್ಲಿ ಕೆಂಪು ಆರತಿನ ಮಾಡಿದ್ವಿ. ಎದುರುಗಡೆ ಮನೆಯವ್ರ ಆಂಟಿ ಅವ್ರ ಮಕ್ಕಳು ಬಂದಿದ್ದರು. ಅಪೋಸಿಟ್ ಮನೆ ಇದೆ ನಮ್ಮದು. ಇಲ್ಲ ಆ ಕಡೆ ಸೈಡ್ ಕಾಣ್ತಾ ಇದೆ ನೋಡಿ, ಮಗು ಅವ್ರದ್ದೇ ಅದು. ಈ ಥರ ಕೆಂಪು ಆರತಿ ಮಾಡ್ತಾಯಿದ್ವಿ. ಆಂಟಿ ತುಂಬ ಚೆನ್ನಾಗಿ ಹಾಡ್ತಾರೆ, ಅದು ಮ್ಯೂಟ್ ಮಾಡಿದ್ದೀನಿ ನಾನು. ಕೆಂಪು ಆರತಿ ಮಾಡಿ ದೃಷ್ಟಿ ತೆಗೆದು ರಾತ್ರಿ ಹೊತ್ತು ಇದು ಲಾಸ್ಟ್ ಪೂಜೆ ನಮ್ಮದು ರಾತ್ರಿಗೆ. ಆವಾಗಲೇ ನಾನು ಕಳಶನ ಸ್ವಲ್ಪ ಕದಲಿಸಿ ಬೆಳಗ್ಗೆಗೆ ಎತ್ತಿದ್ದೆ.